ನಮಸ್ಕಾರ. ಮೊದಲನೇದಾಗಿ ಸರ್, ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಗಮಿಸಿ ನನ್ನೊಂದು ಗೆಸ್ಟಾಗಿ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಎಜುಕೇಷನ್ ಅನ್ನೋದು ತುಂಬ ಮುಖ್ಯ ಅನ್ನೋದು ಎಲ್ರಿಗೂ ಗೊತ್ತು. ಜೀವನದಲ್ಲಿ ನಾವು ಏನೇ ಕಳ್ಕೊಂಡ್ರೂ ಎಜುಕೇಷನನ್ನು ನಮ್ಮಿಂದ ಕಿತ್ಕೊಳ್ಳೋಕೆ ಆಗದೇ ಇರೋ ವಸ್ತು ಅಂತ ನಿಮ್ಗೆಲ್ರಿಗೂ ಗೊತ್ತು. ಆ್ಯಂಡ್ 12ನೇ ತರಗತಿ ಅಂದರೆ 12th ಸ್ಟ್ಯಾಂಡರ್ಡ್ ಪ್ರತಿಯೊಬ್ಬರು ಸ್ಟೂಡೆಂಟ್ಗೂ ಮೋಸ್ಟ್ ಇಂಪಾರ್ಟೆಂಟ್, ಅಂದರೆ ಲೈಫ್ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಇದಾದ ನಂತರ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅವ್ರ ಎಜುಕೇಷನಲ್ಲಿ ಜೀವನ ಪೂರ್ತಿ ಮುಂದೆ ತೊಗೊಂಡೋಗೋದೇ ಇಲ್ಲಿಂದ. ಆ್ಯಂಡ್ ಇವತ್ತು ನಾನು ನೋಡ್ತಾ ಇದ್ದೆ ಎಲ್ಲ ಕಡೆ, ಸುಮಾರು ಡಿಸ್ಟ್ರಿಕ್ಟ್ಸಿಂದ ಕಾಲೇಜಸ್ ಬಂದಿದೆ ಇಲ್ಲಿ. ಆ್ಯಂಡ್ ಬೇರೆ ಬೇರೆ ಸ್ಟೇಟ್ಸಿಂದ ಕೂಡ ಕಾಲೇಜಸ್ ಬಂದಿದೆ. ಅಂದರೆ ಪ್ರತಿಯೊಬ್ಬರು ಸ್ಟೂಡೆಂಟ್ಗೂ ಒಂದು ಒಳ್ಳೆಯ ಅವಕಾಶ ಇಲ್ಲಿ. ಎಲ್ಲ ಕಾಲೇಜಸ್ನು ನೋಡ್ಬೋದು, ಯಾವ್ಯಾವ ಕಾಲೇಜಸ್ ಯಾವ್ಯಾವ ಬ್ರಾಂಚಸ್ ಇದೆ ಅಂತ. ಇನ್ನೊಂದು ಒಳ್ಳೆ ವಿಷಯ ನಾನು ಇಲ್ಲಿ ಏನು ನೋಡಿದೆ ಅಂದರೆ ಬ್ಯಾಂಕ್ ಕೂಡ ಇತ್ತು. ಸೊ ಯಾವ್ದಾದ್ರು ಎಜುಕೇಷನ್ ಲೋನ್ ತೊಗೊಬೇಕಂದ್ರೂ ಆ ಇನ್ಫಾರ್ಮೇಷನು ಇಲ್ಲಿ ಸಿಗುತ್ತೆ. ಒಂಥರ ಒಬ್ಬರು ಸ್ಟೂಡೆಂಟ್ಗೆ ಕಂಪ್ಲೀಟ್ ಅವ್ರ ನೆಕ್ಸ್ಟ್ ಲೈಫ್ ಜರ್ನಿ ತೊಗೊಳಕ್ಕೆ ಒಂದು ಒಳ್ಳೆ ಅವಕಾಶ ಈ ಜಾಗ. ಸೊ ಎಲ್ಲ ಪೇರೆಂಟ್ಸ್ ಸ್ಟೂಡೆಂಟ್ಸ್ ಇಲ್ಲಿ ಬನ್ನಿ, ನಿಮ್ಮ ಸ್ಟೂಡೆಂಟ್ಸ್ಗೆ ಅವ್ರ ಲೈಫ್ಗೋಸ್ಕರ ಒಂದು ಒಳ್ಳೆ ಅವಕಾಶ ಇದೆ, ಆ ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆ್ಯಂಡ್ TV9 ಚಾನಲ್ ಅಂತೂ ಎಲ್ರಿಗೂ ಗೊತ್ತು, ಒನ್ ಆಫ್ ದ ಟಾಪ್ ಲೀಡಿಂಗ್ ಚಾನಲ್ಸ್. ಆ್ಯಂಡ್ ನಮ್ಮ ಜಗ್ಗಿಯವ್ರು ಇದ್ದಾರೆ, ಅವರು ನನ್ನ ತುಂಬ ಒಳ್ಳೆ ಫ್ರೆಂಡು. ಅವ್ರು ರಿಕ್ವೆಸ್ಟ್ ಮಾಡಿದ್ರು. ಆ್ಯಂಡ್ ಜಗ್ಗಿಯವರೇ, ಥ್ಯಾಂಕ್ ಯು ನನ್ನ ಇಂಥ ಒಂದು ಕಾರ್ಯಕ್ರಮಕ್ಕೆ ಕರೆದಿ. ನಾನು ನಿಜವಾಗ್ಲೂ ನನ್ನ ಪುಣ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಿ. ಹಾಗೆ ಇನ್ನೊಂದಷ್ಟು ಪ್ರಶ್ನೆಗಳಂತೂ ಇದೆ, ಎಲ್ಲರೂ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಶಿಕ್ಷಣವೇ ಶಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಆಸ್ತಿ ಇಲ್ದಿರೋ ಪರವಾಗಿಲ್ಲ, ದುಡ್ಡು ಹಣ ಏನಿಲ್ದಿರೋ ಪರವಾಗಿಲ್ಲ, ಶಿಕ್ಷಣ ಹೊಂದಿದ್ರೆ ಅದು ಎಲ್ಲದಕ್ಕೂ ಕೂಡ ಅಂದರೆ ಜೀವನಕ್ಕೆ ಆಧಾರ ಅನ್ನೋದನ್ನ ನಿಮ್ಮ ಕುಟುಂಬ ಈಗಾಗಲೇ ಅದನ್ನ ಸಾದರಪಡಿಸಿದೆ. ಡಾಕ್ಟರ್ ರಾಜ್ ರವರ ಅಕಾಡೆಮಿ ಕೂಡ ಈಗ ಆಗಿದೆ. ಸೊ ನೀವು ಈ ವೇದಿಕೆಯಲ್ಲಿ ಭಾಗಿಯಾಗ್ತಾ ಇರೋದಕ್ಕೆ ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ನೀವು ಹೇಳ್ದಾಗೆ ಶಿಕ್ಷಣ ಅನ್ನೋದು ತುಂಬ ಮುಖ್ಯ. ಅಂದರೆ ನಮ್ಮಿಂದ ಕಿತ್ಕೊಳ್ಳೋಕ್ಕಾಗದೇ ಇರೋವಂಥ ಒಂದು ವಸ್ತು. ಆ್ಯಂಡ್ ಶಿಕ್ಷಣ ನಮ್ಮ ಜೊತೆಗಿದ್ರೆ ಜೀವನದಲ್ಲಿ ಏನು ಬೇಕೆಂದ್ರೂ ನಾವು ಮಾಡ್ಬೋದು. ಇನ್ಫ್ಯಾಕ್ಟ್ ನನಗೂ 12th ಸ್ಟ್ಯಾಂಡರ್ಡ್ ಆದಮೇಲೆ ಸುಮಾರು ಕನ್ಫ್ಯೂಷನ್ಸ್ ಇತ್ತು. ಆ್ಯಂಡ್ ಸಿನಿಮಾಗೆ ಬರಬೇಕಂತನೂ ಇತ್ತು. ಬಟ್ ಅಂದ್ಕೊಂಡಿದ್ದೆ ಅಕಸ್ಮಾತ್ ಸಿನಿಮಾ ಏನಾದ್ರು ಚೆನ್ನಾಗಾಗಿಲ್ಲ ಅಂದರೆ ಇನ್ನೇನು ಮಾಡಬೇಕು ಅಂತ. ನಾನು ರಾಮಯ್ಯ ಕಾಲೇಜಲ್ಲಿ ಓದಿದೆ. ನಾನು ಕಾಲೇಜು ನೋಡಿದೆ, ಇಲ್ಲಿ ರಾಮಯ್ಯ ಯೂನಿವರ್ಸಿಟಿ ಆಗಿದೆ ಇವಾಗ. ತುಂಬ ಖುಷಿ ಆಯಿತು ನಾನು ಕಾಲೇಜ್ನೂ ಇಲ್ಲಿ ನೋಡಿ. ಸೊ ನಾನು ಅಂದ್ಕೊಂಡೆ ಅಕಸ್ಮಾತ್ ಸಿನಿಮಾ ಏನಾದ್ರು ಮುಂದೆ ಸರಿ ಹೋಗಿಲ್ಲ ಅಂದ್ರೂ ಕರಿಯರ್ ಮುಂದೆ ಹೋಗ್ಬೇಕಲ್ಲ, ಜೀವನ ಮುಂದೆ ನಡಿಬೇಕಂತ ನಾನು ಒಂದು ಡಿಗ್ರಿ ಮಾಡಿಕೊಂಡೆ. ಸೊ ಪ್ರತಿಯೊಬ್ರಿಗೂ ಬೇರೆ ಬೇರೆ ಆಸೆಗಳಿರುತ್ತೆ. ಸೊ ಆಸೆ ತಕ್ಕಂತೆ ಅವ್ರಿಗೆ ಶಿಕ್ಷಣನೂ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಯುವ ಜನತೆಯ ಶಕ್ತಿಯಾಗಿ ಅಪ್ಪು ಹೇಗೆ ತೆರೆ ಮೇಲೆ ಕಾಣಿಸ್ಕೊಂಡಿದ್ರು, ಅದೇ ರೀತಿ ಪ್ರಾಮಿಸಿಂಗ್ ನಟರಾಗಿ ತಾವು ಕಾಣಿಸ್ಕೊಂಡಿದ್ರಿ. ತುಂಬಾ ಜನ ಹೇಳ್ತಾ ಇದ್ದಾರೆ ಈಗ ಆಂಗ್ರಿ ಯಂಗ್ ಮ್ಯಾನ್ ಲುಕ್ ಇದೆ, ಅಮಿತಾಬ್ರನ್ನೇ ಹೋಲ್ತಾರೆ ತೆರೆ ಮೇಲೆ ಅಂತ ತುಂಬಾ ಜನ ಹೇಳ್ತಾರೆ. ತುಂಬಾ ದೊಡ್ಡ ಮಾತದು. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಿಮ್ಮ ಸಾಂಗ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟಿಂಗ್ ಆಗಿರ್ಬೋದು, ಇದೆಲ್ಲವನ್ನು ನೋಡಿದಂತಹ ಜನರು ಕೂಡ ಈಗಾಗಲೇ ತುಂಬು ಹೃದಯದಿಂದ ತಮ್ಮನ್ನು ಬರಮಾಡಿಕೊಂಡಿದ್ದಾರೆ. ಅಂದರೆ ಇಷ್ಟು ದಿನಗಳ ಕಾಲ ನೋಡಿದ್ದ ಯುವನೇ ಬೇರೆ, ಇನ್ನು ಮುಂದೆ ಕಾಣುವಂತಹ ಯುವನೇ ಬೇರೆ. ಯಾಕಂದರೆ ನಾನು ಇದೊಂದು ವಿಚಾರ ಹೇಳಲೇಬೇಕು. 2 ವರ್ಷಗಳ ಹಿಂದೆ, 1.5 ವರ್ಷ ಹಿಂದೆ ಇರ್ಬೋದು, ಒರಾಯನ್ ಮಾಲಲ್ಲಿ ತಮ್ಮನ್ನು ನೋಡಿದೆ. ತಾವು ಕೂಡ ಸಹಜ ವ್ಯಕ್ತಿಯಂತೆ ಸಿನಿಮಾಗಾಗಿ ಹೊರಗಡೆ ಕಾಯ್ಕೊಂಡು ನಿಂತಿದ್ದನ್ನು ನೋಡಿದೆ. ಆದರೆ ಇವತ್ತು ನಿಮ್ಮನ್ನು ನಟನಾಗಿ ವೇದಿಕೆ ಮೇಲೆ ತಮ್ಮನ್ನು ಬರಮಾಡ್ಕೊಳ್ಳೋದು ತುಂಬ ಖುಷಿ ಅನಿಸ್ತಾ ಇದೆ. ಅಷ್ಟು ಸಹಜತೆ ಜೊತೆಗೆ ಇವಾಗ ನಿಭಾಯಿಸ್ತಾ ಇರಬೇಕಾದ್ರೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಅನಿಸ್ತಾ ಇದೆ ತಮಗೆ. ಸೊ ಯಾವ ರೀತಿ ಕಾಣ್ತಾ ಇದ್ದೀರಿ? ಈ ಹಿಂದೆ ತಮ್ಮನ್ನು ಜನ ಕಾಣ್ತಾ ಇರೋದಾಗಿರ್ಬೋದು, ಈಗ ಎಲ್ಲೋದ್ರೂ ಕೂಡ ಇವರನ್ನು ಯುವ ಅಂತ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇರೋದು ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮ ಸಿನಿಮಾಗೆ ಸಿಕ್ತಂಥ ರೆಸ್ಪಾನ್ಸು, ಜನ ತೋರಿಸಿದಂಥ ಪ್ರೀತಿ, ಅವ್ರು ಕೊಡ್ತಿರೋವಂಥ ಆಶೀರ್ವಾದ, ಎಲ್ಲೋ ಒಂದು ಕಡೆ ನಾವು ಪಟ್ಟಿರೋ ಕಷ್ಟ ಶ್ರಮಕ್ಕೆ ಒಂದು ಒಳ್ಳೆ ಉತ್ತರ ಸಿಗುತ್ತೆ. ಆ್ಯಂಡ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಜೀವನದಲ್ಲಿ ಇದು ಎಲ್ಲ ಸ್ಟೂಡೆಂಟ್ಸ್ಗೂ ಪೇರೆಂಟ್ಸ್ಗೂ ನಾನು ಹೇಳೋದೇನೆಂದರೆ, ಜೀವನದಲ್ಲಿ ಏನೇ ಮಾಡಬೇಕಂದ್ರೂ ಮನಸ್ಫೂರ್ತಿ ಪ್ರೀತಿಯಿಂದ ಮಾಡಬೇಕು. ಯಾವುದೇ ರೀತಿ ಫೋರ್ಸಿಂದ ಮಾಡೋಕ್ಕಾಗಲ್ಲ. ಆ್ಯಂಡ್ ಜೀವನದಲ್ಲಿ ಕಷ್ಟಪಡಲೇಬೇಕು. ಕಷ್ಟಪಟ್ರೆ ಮುಂದೆ ಜೀವನದಲ್ಲಿ ಒಂದು ಫಲ ಸಿಗೋದು ಅಂತ ನನ್ನ ಅಭಿಪ್ರಾಯ. ತುಂಬ ಜನ ಅಪ್ಪು ಕಳ್ಕೊಂಡ್ಮೇಲೆ ತುಂಬ ನಿರಾಶರಾಗ್ಬಿಟ್ಟಿದ್ರು. ಅಪ್ಪು ಜಾಗವನ್ನು ಯಾರು ತುಂಬ್ತಾರೆ ಅಂತಂದರೆ ಅದಕ್ಕೆ ಉತ್ತರನೇ ಇರಲಿಲ್ಲ. ಜೊತೆಗೆ ಅಲ್ಲಿಂದ ದೊಡ್ಡ ಮನೆ ಕುಡಿಯಿಂದನೇ ಆ ಜಾಗವನ್ನು ತುಂಬಬೇಕು, ಆ ಖಾಲಿ ಸ್ಥಾನವನ್ನು ಅಂತ ತುಂಬ ಜನ ಆಸೆ ಪಡ್ತಾ ಇದ್ರು. ಈಗ ಅಪ್ಪು ಅಭಿಮಾನಿಗಳು ತುಂಬ ಜನ ಹೇಳ್ತಿದ್ದಾರೆ, ಈಗ ನಾವು ಕಾಲರೆತ್ಕೊಂಡು ಧೈರ್ಯವಾಗಿ ಓಡಾಡ್ತೀವಿ ಅಂತ. ಅದೆಷ್ಟು ಖುಷಿ ಅನಿಸುತ್ತೆ ಅಪ್ಪು ಸ್ಥಾನವನ್ನು ತಾವು ತುಂಬ್ತಾ ಇರೋದು? ಇಲ್ಲ, ಆ ಮಾತು ನಾನು ಒಪ್ಪಲ್ಲ. ಯಾಕಂದರೆ ಅವ್ರ ಸ್ಥಾನ ಯಾರೂ ತುಂಬೋಕ್ಕಾಗಲ್ಲ. ಅವ್ರ ಸ್ಥಾನ ಏನಿದೆ ಅದು ಅವ್ರದ್ದೇನೆ. ಬಟ್ ಇವತ್ತು ಎಲ್ಲ ಕಡೆ ನಾನು ಏನು ನೋಡ್ತಿದ್ದೀನಿ,
ಅವ್ರ ನೆನಪನ್ನ ಪ್ರತಿ ದಿವಸ ನಮಗೆ ನೆನೆಸ್ತಾ ಇರ್ತಾರೆ. ಅವ್ರ ಹೆಸರಲ್ಲಿ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಾರೆ. ಎಷ್ಟೋ ಕಡೆ ನೋಡಿದೆ ಬ್ಲಡ್ ಡೊನೇಷನ್ ಮಾಡಿದ್ದಾರೆ, ಐ ಡೊನೇಷನ್ ಮಾಡಿದ್ದಾರೆ, ಅನ್ನದಾನ ಮಾಡ್ತಾರೆ. ಸೊ ಅವ್ರು ಯಾವತ್ತಿದ್ರು ನಮ್ಮ ನೆನಪಲ್ಲಿ ಉಳಿತಾರೆ. ಆ್ಯಂಡ್ ಅವ್ರ ಸ್ಥಾನ ಯಾವತ್ತಿದ್ರು ಅದು ಅಲ್ಲೇ ಇರುತ್ತೆ. ಅಂದ್ರೆ ಈ ಹಿಂದೆ ಲೈಮ್ ಲೈಟ್ ಬಂದ ಮೇಲೆ, ಅಂದ್ರೆ ಈ ಹಿಂದೆ ಇದ್ದಂಥ ಜೀವನ ಇವಾಗ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇದೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಚಾಲೆಂಜಸ್ ಕೂಡ ತುಂಬಾ ಇದೆ. ಖಂಡಿತ ಜೀವನ ಅಂದಮೇಲೆ ಚಾಲೆಂಜ್ಗಳು ಇದ್ದೇ ಇರುತ್ತಲ್ಲ, ಇದನ್ನ ಎದುರಿಸ್ಕೊಂಡು ಹೋಗೋದೇ ಲೈಫು. ಸೊ ನಡ್ಸ್ಕೊಂಡು ಹೋಗ್ಬೇಕಷ್ಟೇ. ಕಷ್ಟ, ಪರಿಶ್ರಮ ಆ್ಯಂಡ್ ಪ್ರೀತಿಯಿಂದ ಮಾಡ್ಬೇಕು ಏನು ಮಾಡಿದ್ರು. ನಿಮ್ಮ ಸಿನಿಮಾದಲ್ಲೂ ಕೂಡ ಯುವ ಜನರ ವಿಚಾರವಾಗಿ ಅಂದರೆ ಅವರ ಒಂದು ಸ್ಥಾನವನ್ನು ನೀವು ತುಂಬಿದ್ರಿ. ಈಗ ತಮ್ಮ ಊರಿಂದ ಬಿಟ್ಟು ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಅನ್ನುವಂಥ ತಂದೆ ತಾಯಿಗಳ ಕನಸಾಗಿರ್ಬೋದು, ಅವರ ಕಷ್ಟ ನಷ್ಟಗಳಾಗಿರ್ಬೋದು, ಅದೆಲ್ಲವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಜೊತೆಗೆ ನೀವು ಇಲ್ಲಿಂದ ಹೋಗಿ ಮಂಗಳೂರಿನಲ್ಲಿ ಓದುವಂಥದ್ದಾಗಿರ್ಬೋದು, ಅಲ್ಲಿ ಎದುರಿಸುವಂಥ ಚಾಲೆಂಜಸ್ಗಳು ಇದೆಲ್ಲ ಸ್ಟೂಡೆಂಟ್ಸ್ಗೂ ಸರ್ವೇ ಸಾಮಾನ್ಯ ಆಗಿರುತ್ತೆ. ಸೊ ಅಂಥದ್ರಲ್ಲಿ ಒಂದೇ ವೇದಿಕೆಯಲ್ಲಿ ಇಷ್ಟೆಲ್ಲ ಕಾಲೇಜ್ಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಸಂದರ್ಭ ಹೇಗನ್ಸುತ್ತೆ, ಆ ಚಾಲೆಂಜಸ್ಗಳ ಬಗ್ಗೆ ಮಾತಾಡೋದು? ಡೆಫಿನೆಟ್ಲಿ ಕಾಲೇಜ್ ಲೈಫ್ ಅನ್ನೋದೇ ಇವತ್ತು ಎಷ್ಟೇ ವರ್ಷ ನೀವು ಯಾರನ್ನೇ ಕೇಳಿದ್ರು ನೆನೆಸ್ಕೊಳ್ಳೋವಂಥ ಲೈಫೇ ಅವ್ರ ಕಾಲೇಜ್ ಲೈಫ್. ಯಾಕಂದರೆ ಒಂದ್ಸತಿ ಹೋಗೋದು ಮತ್ತೆ ಬರೋದೇ ಇಲ್ಲ. ಬಟ್ ನಾವೇನು ಅನ್ಕೊತೀವಿ, ಕಾಲೇಜ್ ಲೈಫಲ್ಲಿ ಇದ್ದಾಗ ಜೀವನ ಇಷ್ಟೇ, ಪ್ರತಿಯೊಂದು ನಡೆಯೋದೇ ಆ ಕಾಲೇಜ್ ಒಂದು ಕಾಂಪೌಂಡ್ ಒಳಗಡೆ. ನಮಗಿರೋ ಟೆನ್ಷನ್ ಅಷ್ಟೇ, ಏನು ಕಾಲೇಜ್ ಹೋಗ್ಬೇಕಾ, ಓಡಬಾರ್ದಾ, ಓದಬೇಕಾ, ಓದೋದು ಬೇಡವಾ ಅಂತ. ಬಟ್ ಕಾಲೇಜ್ ಆದಮೇಲೆ ನಾವು ಹೊರಗಡೆ ಬಂದಾಗ ಜೀವನ ನಮಗೆ ಪಾಠ ಕಲಿಸುತ್ತೆ. ಸೊ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದು, ಕಾಲೇಜ್ ಲೈಫ್ನ ಸೀರಿಯಸ್ ಆಗಿ ತೊಗೊಳ್ಳಿ. ಯಾಕಂದರೆ ಇಲ್ಲಿಂದ ನೆಕ್ಸ್ಟ್ ನೀವು ಮುಂದೆ ಹೆಜ್ಜೆ ಇಡೋದು ಇಲ್ಲಿಂದನೇ ಶುರು ಆಗುತ್ತೆ. ಆ್ಯಂಡ್ ಎಜುಕೇಷನ್ ಅಷ್ಟು ಮುಖ್ಯ ಅನ್ನ. ಸಿನಿಮಾ ಬ್ಯಾಕ್ಗ್ರೌಂಡ್ ಇದ್ರೆ ಸ್ಟೇಜ್ ಮೇಲೆ ಬರ್ಬೋದಾ, ಬೆಳ್ಳಿ ಪರದೆ ಮೇಲೆ ಬರ್ಬೋದಾ ಅನ್ನೋದಕ್ಕೆ ನೀವು ಸಾಕಷ್ಟು ಬಾರಿ ಉತ್ತರವನ್ನು ಕೊಟ್ಟಿದ್ರಿ. ಸಿನಿಮಾ ಬ್ಯಾಕ್ಗ್ರೌಂಡ್ ಇದೆ ಅಂದ ಕಾರಣಕ್ಕಾಗಿ ನಾವು ಸ್ಟೇಜ್ ಮೇಲೆ ಬಂದು ಅಥವಾ ಬೆಳ್ಳಿ ಪರದೆ ಮೇಲೆ ಬಂದು ನಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ನಮ್ಮ ಒಂದು ಧೈರ್ಯ ಆಗಿರ್ಬೋದು, ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳುವಂತಹ ಒಂದು ಧೈರ್ಯತೆ ಇದ್ದರೆ ಮಾತ್ರ ನಾವು ಎಂಟ್ರಿಯನ್ನು ಕೊಡಬೇಕು. ಜನರು ಹಣೆ ಬರವನ್ನು ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಿದ್ರಿ. ಇವತ್ತೇನು ಅನಿಸ್ತಾ ಇದೆ, ಜನರು ಹಣೆ ಬರ ನಿರ್ಧಾರ ಮಾಡಿದಾಯ್ತಾ? ನೋಡಿ, ಎಲ್ಲೇ ರೀಚ್ ಆಗಬೇಕಂದ್ರೂ ಲೈಫಲ್ಲಿ ಕಷ್ಟ ಅಂತೂ ಪಡಲೇಬೇಕು. ಬರೀ ಸಿನಿಮಾ ಅಂತ ಅಲ್ಲ, ಜೀವನದಲ್ಲಿ ಯಾವುದೇ ಕೆಲಸ ಏನೇ ತೊಗೊಂಡ್ರು ನೀವು, ಇಲ್ಲ ಯಾರದೇ ಎಕ್ಸಾಂಪಲ್ ತೊಗೊಂಡ್ರು ಯಾರೂ ಕಷ್ಟಪಡ್ದೇ ಬಂದಿಲ್ಲ. ಸೊ ಕಷ್ಟಪಡಲೇಬೇಕು, ಯಾವ್ದಾರ ಎಫರ್ಟ್ಸ್ ಹಾಕಲೇಬೇಕು. ಅದು ಹಾಕಿದ್ರೇ ಮುಂದೆ ಲೈಫಲ್ಲಿ ಒಂದು ದಾರಿ ಸಿಗುತ್ತೆ ನಮಗೂ. ಅಂದರೆ ಇವರನ್ನ ಇವತ್ತು ನಟನಾಗಿ 2024ರಲ್ಲಿ ನಾವು ತೆರೆ ಮೇಲೆ ಕಂಡಿರ್ಬೋದು, ಆದರೆ ಇವರನ್ನ ಒಬ್ಬ ಗಾಯಕನನ್ನಾಗಿ ಪರಿಚಯ ಮಾಡ್ಕೊಂಡಿರೋ ತುಂಬಾ ಜನ ಗೊತ್ತಿಲ್ಲ. ಸೊ ವೇದಿಕೆ ಮುಖೇನ ಒಂದೆರಡು ಸಾಲುಗಳನ್ನ ಆಡ್ಬೋದಾ ಜಾಕಿ ಸಿನಿಮಾದು? ಇಲ್ಲ, ಖಂಡಿತ ನಾನು ಗಾಯಕ ಏನಲ್ಲ. ಹಾಡ್ಲೇಬೇಕು ತಾನೇ, ಏನ್ ಹೇಳ್ತೀರಾ? ಬರ್ಲಿ ವಾಯ್ಸ್ ಇಷ್ಟನಾ? ಇಲ್ಲ, ಜೋಶೇ ಇಲ್ಲ ನಿಜವಾಗ್ಲೂ. ಅಲ್ಲ, ನಾನು ಹಾಡಿದ್ರೆ ಎಲ್ಲ ಓಡೋಗ್ಬಿಡ್ತಾರೆ. ಇಲ್ಲ, ಕಾಯ್ತಾ ಇದಾರೆ ಅವರು ನಿಮ್ಮ ಹಾಡಿಗೋಸ್ಕರ. ಹಾಡ್ಬೇಕಾ? ಇನ್ನು ಬರ್ಲಿ ಜೋಶ್, ಪ್ಲೀಸ್ ಸರ್. ಸಾರಿ, ನಿಜವಾಗ್ಲೂ ಒಂದು ಸಾಲುಗಳು ಆಡ್ಬೋದು. ಬಟ್ ನಮ್ಮ ಸಿನಿಮಾಲಿ ನಿಮ್ಮನ್ನ ಹಾಡಿ ಅಂತ ಕೇಳೋ ಹಾಗೆ ಇಲ್ಲ, ಯಾಕಂದ್ರೆ ಅದು ನಿಮ್ಮ ಬ್ಲಡ್ ಅಲ್ಲಿ ಬಂದಿದೆ. ಇಲ್ಲ, ಬ್ಲಡ್ ಅಲ್ಲೆಲ್ಲ ಹಂಗೆ ಬರಲ್ಲ ಹಾಡೋದೆಲ್ಲ, ಎಲ್ಲದಕ್ಕೂ ಪ್ರಾಕ್ಟೀಸ್ ಮಾಡಲೇಬೇಕು. ಬಟ್ ಈ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಸಿನಿಮಾಲಿ ನನಗೆ ನೆನಪಾಗುವಂಥ ಒಂದು ಡೈಲಾಗ್ ಹೇಳ್ತೀನಿ. ಇದು ಪ್ರತಿಯೊಬ್ಬರು ಸ್ಟೂಡೆಂಟ್ಗೂ ಅಳವಡಿಸ್ಕೊಂಥ ಡೈಲಾಗ್. ಅಂದರೆ ಖರ್ಚು ಮಾಡುವಾಗ ನಮ್ಮ ಖುಷಿ ಮಾತ್ರ ಕಾಣುತ್ತೆ, ಆದರೆ ನಾವು ದುಡಿಯೋವಾಗ ಅಪ್ಪನ ನೋವೇನು ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಅದೇ ಹೇಳೋದು, ನಾವು ಖರ್ಚು ಮಾಡ್ಬೇಕೆಂದ್ರೆ ನಮ್ಮ ತಂದೆ ತಾಯಿ ನಮಗೆ ನೆನಪಾಗಲ್ಲ. ಬಟ್ ಯಾವಾಗ ನಾವು ದುಡಿಯೋಕೆ ಶುರು ಮಾಡ್ತೀವಿ, ಅವಾಗ ನಮ್ಮ ತಂದೆ ತಾಯಿ ಅವ್ರ ಬೆಲೆ ನಮಗೆ ಅರ್ಥ ಆಗೋದು. ಸೊ ಒಬ್ಬನೇ ಶಿವ, ಒಬ್ಬನೇ ಯುವ, ಇನ್ಮೇಲೆ ಯುವ ಜೊತೆ ನಿಲ್ಲುವ. ಜೋರಾಗಿ ಬರ್ಲಪ್ಪ, ಏನು ಒಬ್ರು ವಾಯ್ಸೇ ಇಲ್ವಲ್ಲ. ಇನ್ಮೇಲೆ ಯುವ ಜೊತೆ ಸೂಪರ್. ಎಲ್ಲರೂ ಕೂಡ ತುಂಬ ಹೃದಯದಿಂದ ನಿಮ್ಮನ್ನ ಸ್ವಾಗತ ಮಾಡ್ಕೊಂಡಿದ್ದಾರೆ, ಬರಮಾಡಿಕೊಂಡಿದ್ದಾರೆ. ಈ ಪ್ರೀತಿನ ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಸಾಧ್ಯ, ತುಂಬಾನೇ ಚಾಲೆಂಜಸ್ ಕೂಡ ಇದೆ ನಿಮ್ಗೆ ಇನ್ ಮುಂದೆ. ನಿಜವಾಗ್ಲೂ ಥ್ಯಾಂಕ್ ಯು. ಎಲ್ಲರೂ ಇಷ್ಟು ವರ್ಷ ಹೇಗೆ ಪ್ರೀತಿ ತೋರಿಸಿದ್ರ, ಇವತ್ತೂ ಇಲ್ಲೆಲ್ಲರೂ ನೆನ್ಕೊಂಡು ಆಶೀರ್ವಾದ ಮಾಡ್ತೀರಾ. ಈ ಆಶೀರ್ವಾದ ಪ್ರೀತಿ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಬೊಂಬೆ ಹೇಳ್ತೈತೆ ಒಂದೇ ಒಂದು ಸಾಲು ಹಾಡು. ನಿಜವಾಗ್ಲೂ ನಾನು ಹಾಡೋಕ್ಕಾಗಲ್ಲ ಸರ್, ಅಂತ ಒಳ್ಳೆ ಸಾಂಗ್ ಎಲ್ಲ ನಾನು ಹಾಡಿಸಿ ನಿಜವಾಗ್ಲೂ ಕೆಡಿಸೋದು ಬೇಡ. ಒಂದು ದಿವಸ ಮುಂಚೆ ಡೆಫಿನೆಟ್ ನಾನು ಏನು ಹೇಳಿದೆ, ಏನೇ ಮಾಡಬೇಕಂದ್ರೂ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು ಮಾಡಬೇಕು.
ಖಂಡಿತ ಮುಂದೆ ಒಂದು ವೇದಿಕೆಯಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ಬಿಟ್ಟು ಹಾಡೇ ಹಾಡ್ತೀನಿ. ಓಕೆ, ಈಗ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಮೇಲೆ ಅಂದರೆ ನಿಮ್ಮ ಒಂದು ಮೊದಲ ಚೊಚ್ಚಲ ಸಿನಿಮಾ ಆಗಿತ್ತು, ನಿಮ್ಮ ತಂದೆಯ ಸಪೋರ್ಟ್ ಆಗಿರ್ಬೋದು, ನಿಮ್ಮ ದೊಡ್ಡಪ್ಪನ ಸಪೋರ್ಟ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯ ಸಪೋರ್ಟ್ ಹೇಗಿತ್ತು? ಖಂಡಿತ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯ ಪ್ರತಿಯೊಬ್ರಿಗೂ. ಇವತ್ತು ನಾನು ನೋಡ್ತೀನಿ ಇಷ್ಟೆಲ್ಲ ನೀವು ಸ್ಟಾಲ್ಸ್ ರೆಡಿ ಮಾಡಿದ್ರು, ಇದಕ್ಕೆ ಹೆಚ್ಚಾಗಿ ಬರೋದೇ ಪೇರೆಂಟ್ಸು. ಯಾಕಂದರೆ ಪೇರೆಂಟ್ಸ್ ಅವ್ರ ಕನಸುಗಳನ್ನ ಅವ್ರ ಸ್ಟೂಡೆಂಟ್ಸ್ ಮುಖಾಂತರ, ಅವ್ರ ಮಕ್ಳ ಮುಖಾಂತರ ಅವ್ರು ಕಾಯ್ತಾರೆ. ಆ್ಯಂಡ್ ಇವಾಗಲೂ ಹೇಳೋದು ಪೇರೆಂಟ್ಸ್ಗೂ ನಾನು ಹೇಳೋದು ಒಂದೇ ಮಾತು, ನಿಮ್ಮ ಮಕ್ಳಿಗೆ ಏನು ಇಷ್ಟ ಅಂತ ಒಂದ್ಸತಿ ಕೇಳಿ ತಿಳ್ಕೊಳ್ಳಿ, ಆದಷ್ಟು ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ನೋಡಿ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ರೆ, ಲೈಫಲ್ಲಿ ನಿಮ್ಗೆ ಏನು ಮಾಡಬೇಕಂತ ಗೊತ್ತಿಲ್ಲ ಅಂದರೆ ಸುಮ್ಮನೆ ನಿಮ್ಮ ಪೇರೆಂಟ್ಸ್ ಮಾತು ಕೇಳಿ, ಯಾಕಂದರೆ ನಿಮಗೇನು ಸರಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಆಗಮಿಸಿ TV9 ವೇದಿಕೆ ಮೇಲೆ ತಾವು ನಿಂತು ಸಾಕಷ್ಟು ವಿಚಾರಗಳನ್ನು, ತಮ್ಮ ಮನದಾಳಗಳನ್ನು, ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಯಶಸ್ಸಿನ ಜರ್ನಿ ಹೀಗೆ ಮುಂದುವರಿಲಿ. ನಮಗೆ ಅಂದರೆ ನಮ್ಮ ಕರ್ನಾಟಕದ ಜನರಿಗೆ ಮತ್ತೆ ಅಪ್ಪು ಬಂದರು ಅನ್ನುವಂಥ ಭಾವನೆ ಇದೆ. ಆ ಸ್ಥಾನವನ್ನು ಗಟ್ಟಿಯಾಗಿ ಮಾಡ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ.